ಸೂರಜ್ ಚೆನ್ನಾಗ್ ಓದಿರೋ ಹುಡುಗ. ಅವನ್ಗೆ ಒಂದೇ ಒಂದು ಕನಸಿರತ್ತೆ, ಅದೇನಂತಂದ್ರೆ ಅವರ ಕುಟುಂಬದವರಿಗೆ ಒಂದು ಸ್ವಂತ ಮನೆ ಕಟ್ಬೇಕು ಅಂತ. ಹಗಲು ರಾತ್ರಿ ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಆದ್ರೆ ಪಾಪ ಸುಂದರವಾದ ಕುಟುಂಬಕ್ಕೆ ಯಾರ ದೃಷ್ಟಿ ತಗೊಳ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕುಟುಂಬ ಪೂರ್ತಿ 2 ತಿಂಗಳಿಂದ ಅವರು ಜೈಲಲ್ಲೇ ಇದಾರೆ ಪಾಪ. ಸೂರಜ್, ನಿನ್ ಕಾರಣದಿಂದ ಈಗ ಜೈಲಿನ ಲೈಬ್ರರಿಯಲ್ಲಿ ಕೈದಿಗಳು ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಈ ಕೈದಿಗಳು ದಿನ ಪೂರ್ತಿ ಜೈಲಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ರು. ಈಗ ಒಳ್ಳೇದಾಯ್ತು, ಓದ್ತಾ ಇದ್ದಾರೆ. ಸರ್, ನಾನು ಏನ್ ಬಯಸ್ತೀನಂದ್ರೆ, ಇಲ್ಲಿವರೆಗೆ ಈ ಜೈಲಲ್ಲಿ ನಾನು ಮತ್ತೆ ನನ್ನ ಪರಿವಾರ ಇರ್ತಾರೆ. ನಾವು ಯಾವುದಾದ್ರೂ ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕು ಅಂತ. ಹಾಗಾಗಿ ನಾವು ಮರಿಬೋದು ನಾವು ಜೈಲಲ್ಲಿದ್ದೀವಿ ಅಂತ. ನೀನ್ ಮತ್ತೆ ನಿನ್ ಕುಟುಂಬ ನಿಜವಾಗ್ಲೂ ಈ ಎಲ್ಲ ಕೈದಿಗಳಿಗೂ ಮಾದರಿ. ನಿಮ್ಮ ತಾಯಿ ಜೈಲಿನ ಅಡುಗೆ ಮನೆಯಲ್ಲಿ ಪೂರ್ತಿ ಸಹಾಯ ಮಾಡ್ತಾರೆ. ನಿಮ್ಮ ತಂದೆ ಕೂಡ ಜೈಲಲ್ಲಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೂರಜ್ ಒಂದು ಮಾತು ಕೇಳಲ್ಲ? ಸರ್ ಕೇಳಿ ಸರ್. ಸೂರಜ್, ನೀನು ಮತ್ತೆ ನಿಮ್ಮ ಕುಟುಂಬನ ನೋಡಿ ನಿಜವಾಗ್ಲೂ ನನಗೆ ಅನ್ಸೋದಿಲ್ಲ ನೀವು ತಪ್ಪು ಮಾಡಿ ನಿಜವಾಗ್ಲೂ ಜೈಲಿಗೆ ಬಂದಿದ್ದೀರಾ ಅಂತ. ಅಸಲಿಗೆ ಏನಾಯ್ತು ಅವತ್ತು? ಸರ್, ಅವತ್ತು ನಮ್ಮ ಹಣೆ ಬರ ಸರಿ ಇರಲಿಲ್ಲ. ಅವತ್ತು ನಾವು ನಮ್ಮ ಜಮೀನ್ದಾರರನ್ನು ನಂಬಿದ್ವಿ. ಅವತ್ತು ರಾತ್ರಿ ತುಂಬ ಮಳೆ ಮತ್ತು ಬಿರುಗಾಳಿ ಇತ್ತು. ನಾನು ಕೆಲಸದಿಂದ ಮನೆಗೆ ಬರ್ತಿದ್ದೆ. ಸೂರಜ್, ಬಾಪ ಊಟ ಮಾಡು, ಅಪ್ಪ ಕರಿತಿದ್ದಾರೆ. ಹಾ, ಬಂದೇಮ್ಮ. 1 ಸೆಕೆಂಡ್, ಬಾಗ್ಲತ್ರ ಯಾರೋ ಇದ್ದಾರೆ. ಈ ಸಮಯದಲ್ಲಿ ಯಾರಿದ್ದಾರೆ? ನಾನು ಬಾಗ್ಲು ಓಪನ್ ಮಾಡಿದ್ರೆ ಎದುರುಗಡೆ ಜಮೀನ್ದಾರಿದ್ರು. ಅರೆ ಸೂರಜ್, ಇನ್ನು ಮಲಗಿಲ್ವಲ್ಲ? ಇಲ್ಲ ಅಂಕಲ್, ಬನ್ನಿ, ಈಗ ತಾನೇ ಊಟಕ್ಕೆ ಹೊರಟಿದ್ವಿ. ಸರಿ, ಬನ್ನಿ ಕಿಶೋರಿ ಲಾಲ್ ಸರ್, ಊಟ ತಯಾರಿದೆ. ಅರೆ ಇಲ್ಲ, ನಾನು ಮಾಡ್ಕೊಂಡೆ ಬಂದೆ. ನನಗೆ ಒಂದು ಕೆಲಸ ಇತ್ತು. ನಾನು ಹೆಂಡತಿ ಮನೆಗೆ ಹೋಗ್ತಾ ಇದ್ದೀನಿ. ನಾವು 2 ದಿನ ಆದ್ಮೇಲೆ ಬರ್ತೀವಿ. ಇದನ್ನ ಇಟ್ಟು ಹೋಗ್ಬೇಕಾಗಿತ್ತು. ನಾನೊಬ್ಬ ಗ್ರಾಹಕ ಆಯ್ತಾ, ಚೀನ ಅಂಗಡಿಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟ. ನಾನಿಲ್ಲಿ ಇರೋದಿಲ್ಲ. ನಾಳೆ ಅವ್ನು ಬಂದಾಗ ಇದನ್ನ ಅವನು ಕೊಟ್ಬಿಡಿ. ಹಾಂ, ಯಾಕಿಲ್ಲ, ಖಂಡಿತ. ಆಮೇಲೆ ಕಿಶೋರಿ ಲಾಲ್ ಅವರು ನಮಗೆ ಮೋಸ ಮಾಡಿಬಿಟ್ರು. ಆಮೇಲೆ ಅಟಾಚಿ ಕೊಟ್ಟು 2 ದಿನಕ್ಕೋಸ್ಕರ ಕುಟುಂಬದ ಜೊತೆ ಹೊರಗಡೆ ಹೋದ್ರು. ಅದೇ ರಾತ್ರಿ ಪೊಲೀಸವ್ರು ನಮ್ಮ ಮನೆಗೆ ಬಂದರು. ನಾವು ಹೇಳ್ತಾನೆ ಇದ್ವಿ ಇದು ನಮ್ದಲ್ಲ, ನಾವು ನಿರ್ದೋಷಿ ಅಂತ. ಆದರೆ ಅವ್ರು ನಮ್ಮ ಮಾತು ಕೇಳೇ ಇಲ್ಲ. ಆ ಕಿಶೋರಿ ಲಾಲ್ ತಪ್ಪಿಸ್ಕೊಂಬಿಟ್ಟ. ಯಾಕಂದರೆ ಅಟ್ಯಾಚಿ ನಮ್ಮ ಮನೆಯಲ್ಲೇ ಇತ್ತಲ್ವಾ. ಜೈಲರ್ ಸರ್ ನಾನು ಒಬ್ಬನೇ ಶಿಕ್ಷೆ ಅನುಭವಿಸ್ತಾ ಇದ್ದೆ. ಆದರೆ ನಮ್ಮ ವಯಸ್ಸಾದ ತಂದೆ ತಾಯಿನೂ ಇದರಲ್ಲಿ ಸಿಕ್ಕಾಕೊಂಡ್ರು. ಪೊಲೀಸರು ನಮ್ಮ ಪೂರ್ತಿ ಕುಟುಂಬನ ದೋಷಿ ಅಂದ್ಬಿಟ್ರು. ಇವತ್ತು ನಮ್ಮ ತಂದೆ ತಾಯಿ, ನನ್ನ ಪೂರ್ತಿ ಕುಟುಂಬ ಜೈಲಲ್ಲಿದೆ. ಚಿಂತೆ ಮಾಡಬೇಡ ಸೂರಜ್, ಒಂದಲ್ಲ ಒಂದಿನ ಕಿಶೋರಿ ಲಾಲ್ಗೆ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ. ಕೇವಲ ಸಾಕ್ಷಿ ಪೊಲೀಸ್ ಸಿಗ್ಬೇಕು. ಆಗ ನೀನು ಮತ್ತೆ ನಿನ್ನ ಕುಟುಂಬ ಇಲ್ಲಿಂದ ಬೇಗ ಹೊರಗಡೆ ಹೋಗ್ತೀರಾ. ಸೂರಜ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅವ್ರ ಅಪ್ಪ ಅಮ್ಮ ಇಬ್ರು ನಿರ್ದೋಷರಾಗಿದ್ದು ಕೂಡ ಈ ತರ ಶಿಕ್ಷೆ ಅನುಭವಿಸ್ತಿರೋದು ನೋಡಕ್ಕಾಗಲ್ಲ. ಅವನ್ಗೆ ತುಂಬಾ ಬೇಜಾರಾಗತ್ತೆ. ಸೂರಜ್ ಅವರಮ್ಮ ಒಬ್ಬ ಹೆಂಗಸರ ಜೊತೆಗೆ ಜೈಲಲ್ಲಿರ್ತಾಳೆ. ಅಲ್ಲಿ ತಾಯಿ ಮಗಳು ಕೂಡ ಇರ್ತಾರೆ. ಅವರು ಕೂಡ ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಿರ್ತಾರೆ. ಒಂದಿನ ಪಾಪ ಅವ್ರಿಗೆ ಮೈ ಹುಷಾರಿಲ್ದೆ ಆಗ್ಬಿಡತ್ತೆ. ಜೈಲಲ್ಲಿ ಡಾಕ್ಟರ್ಗೆ ತೋರಿಸ್ತಾರೆ. ಆದ್ರೆ ಇವ್ರ ಹತ್ರ ಜಾಸ್ತಿ ಸಮಯ ಇಲ್ಲ. ಇವ್ರ ಕಾಯಿಲೆ ತುಂಬಾ ಹಳೇದು ಮತ್ತೆ ಅದಕ್ಕೇನು ಔಷಧಿ ಇಲ್ಲ. ಸಾರಿ. ನನ್ನ ಗೀತನ ಯಾರ್ ನೋಡ್ಕೋತಾರೆ? ಈ ಜೈಲಿಂದ ಹೋದ ನಂತರ ನನ್ನ ಮಗಳು ಅನಾಥಳಾಗ್ಬಿಡ್ತಾಳೆ. ಅಮ್ಮ, ನೀನೇನ್ ಯೋಚನೆ ಮಾಡ್ಬೇಡ, ನಿನ್ಗೇನೂ ಆಗೋದಿಲ್ಲ ಅಮ್ಮ. ನಾವಿಬ್ರು ಈ ಜೈಲಿಂದ ಆಚೆ ಹೋಗ್ಬಿಡ್ತೀವಮ್ಮ. ಇಲ್ಲಮ್ಮ ಗೀತಾ, ನನಗಿನ್ನೂ ಸಮಯ ಇಲ್ಲ ಅಮ್ಮ. ಅಮ್ಮ ಸುಶೀಲಾ, ಈ ಜೈಲಲ್ಲಿ ನೀವು ನಮ್ಮ ಸ್ವಂತ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗಳನ್ನ ನೀವು ನೋಡ್ಕೋತೀರಾ ಅಲ್ವಾ? ಯಾವಾಗ್ಲೂ ನನ್ನ ಮಗಳನ್ನ ನಿಮ್ ಜೊತೆ ಇಟ್ಕೊಳ್ಳಿ. ನನ್ನ ಮಗಳನ್ನ ನಿಮ್ಮನೆ ಸೊಸೆಯಾಗಿ ಸ್ವೀಕರಿಸಿ. ಏನ್ ಯೋಚನೆ ಮಾಡ್ಬೇಡ ಅಕ್ಕ, ಖಂಡಿತ ನಿನ್ನ ಮಗಳು ನನ್ನ ಮನೆ ಸೊಸೆ. ಇವತ್ತೇ ಇಲ್ಲೇ ಜೈಲಲ್ಲೇ ಇವ್ರಿಬ್ರಿಗೂ ನಾವು ಮದ್ವೆ ಮಾಡ್ಬಿಡೋಣ. ನನ್ನ ಈ ನಿರ್ಣಯದ ಬಗ್ಗೆ ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಇಲ್ಲಮ್ಮ, ನನಗೇನು ತೊಂದರೆ ಇಲ್ಲ. ನನಗೆ ಗೊತ್ತು ಗಾಯತ್ರಿ ಆಂಟಿ ಮತ್ತೆ ಗೀತಾ ಕೂಡ ನಮ್ಮ ರೀತಿಯಲ್ಲೇ ತಪ್ಪು ಮಾಡ್ದೇನೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಗಾಯತ್ರಿ ಆಂಟಿ ಅವರ ಪ್ರಾಣ ಕಾಪಾಡ್ಕೊಳ್ಳೋಕೆ 15 ವರ್ಷಗಳ ಹಿಂದೆ ಅವರ ಗಂಡನ್ನ ಹೊಡೆದಿದ್ರು. ಆದರೆ ಅದು ಮಾಡಲೇಬೇಕಿತ್ತು. ಒಂದು ವೇಳೆ ಅವರು ಸುಮ್ಮನೆ ಇದ್ದಿದ್ದಿದ್ರೆ ಅವ್ರ ಮಗಳನ್ನ ಕಳ್ಕೊಳ್ತಿದ್ರು. ನನಗೆ ಇವತ್ತು ನೆನಪಿದೆ, ಗಾಯತ್ರಿ ಅಕ್ಕನಿಗೆ ಶಿಕ್ಷೆ ಆದಾಗ ಗೀತಾ 7 ವರ್ಷದವಳಾಗಿದ್ಲು. ಗಾಯತ್ರಿ ಅಕ್ಕವ್ರ ಮೇಲೆ ಗಂಡನ ಕೊಲೆ ಮಾಡಿದ ಅಪರಾಧ ಇತ್ತು. ಆಗ ನಾನು ಗಾಯತ್ರಿ ಅವ್ರನ್ನ ಮಗಳನ್ನ ಜೊತೆಲಿ ಇಟ್ಕೊಳ್ಳೋಕೆ ಅಪೀಲ್ ಮಾಡಿದ್ದೆ. ಪಾಪ ಅಮ್ಮ ಮಗಳು ಆಗ್ಲಿಂದ ಇಬ್ರು ಜೈಲಲ್ಲೇ ದಿನ ಕಳೀತಾ ಇದ್ದಾರೆ. ನಾನೆಲ್ಲ ಕೇಳಿಸ್ಕೊಂಡೆ ಸೂರಜ್. ನಿನ್ನ ಮತ್ತೆ ಗೀತಾ ಮದುವೆ ಜೈಲಲ್ಲಿ ತುಂಬ ಜೋರಾಗುತ್ತೆ. ಗಾಯತ್ರಿ ತುಂಬಾನೇ ಸಂತೋಷ ಪಡ್ತಾಳೆ. ತಕ್ಷಣ ಪೊಲೀಸ್ ಸ್ಟೇಷನ್ ಪೂರ್ತಿ ಡೆಕೋರೇಟ್ ಮಾಡ್ಬಿಡ್ತಾರೆ. ಮತ್ತೆ ಅದೇ ದಿನ ಸಾಯಂಕಾಲ ಅವರಿಬ್ಬರಿಗೂ ಮದ್ವೆ ಕೂಡ ಆಗತ್ತೆ. ಆಮೇಲೆ ಅವರಿಬ್ರು ಎಲ್ಲರ ಹತ್ರ ಆಶೀರ್ವಾದ ತಗೋತಾರೆ. ಗಾಯತ್ರಿ ಅಳಿಯನ್ಗೆ ಮತ್ತೆ ಮಗಳಿಗೆ ಆಶೀರ್ವಾದ ಮಾಡಕ್ಕೆ ಕೈ ಮೇಲೆ ಎತ್ತುತ್ತಾಳೆ. ಅದರ ನಂತರ ಅವಳು ಪಾಪ ಪ್ರಾಣನೇ ಬಿಟ್ಬಿಡ್ತಾಳೆ. ಗೊತ್ತಿತ್ತು ತಾಯಿ ಬಿಟ್ಟು ಹೋಗ್ತಾಳೆ ಅಂತ. ಆದ್ರೆ ಬಿಟ್ಟು ಹೋಗಿದ್ದು ತಾಯಿ ಅಲ್ವಾ? ಖಂಡಿತ ಕಷ್ಟ ಇರತ್ತಲ್ವಾ? ಅಳ್ಬೇಡ ತಾಯಿ, ಅಳ್ಬೇಡ. ಇವತ್ತಿಂದ ನಿನ್ಗೆ ನಾನೇ ತಾಯಿ. ಗಾಯತ್ರಿ ಪ್ರಪಂಚ ಬಿಟ್ಟು ಹೋದ್ರೂ ಈ ಮಗಳು ಚೆನ್ನಾಗಿರ್ತಾಳನ್ನ ಸಂತೋಷ ಇತ್ತಲ್ಲ,
ಅರೆ ತುಂಬಾ ದೊಡ್ಡ ಹೃದಯ ಸೂರಜ್ದು ಮತ್ತೆ ಅವರ ಕುಟುಂಬದ್ದು ಸಹ. ಇವತ್ತು ಅವ್ರ ಕಾರಣದಿಂದ ಗೀತಾಗೆ ಅತ್ತೆ ಸಿಕ್ಕಿದ್ಲು. ಇಲ್ಲ ಅಂದ್ರೆ ಪಾಪ ಈ ಪ್ರಪಂಚದಲ್ಲಿ ಅವ್ರಿಗೆ ಯಾರು ಇರ್ತಾ ಇರ್ಲಿಲ್ಲ. ಅವ್ರ ಅಮ್ಮನ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಅದರ ನಂತರ ಅವ್ರ ಅಮ್ಮ ಹೋದ ನಂತರ ಜೈಲೇ ಅವಳಿಗೆ ಅತ್ತೆ ಮನೆ ಆಗಿರತ್ತೆ. ಗೀತಾನ ಅವರು ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ರು. ಅಮ್ಮ ಗೀತಾ ತಗೋಮ್ಮ, ಏನೋ ಇವತ್ತು ಹಶುವಾಗ್ತಾ ಇಲ್ಲ, ನನ್ನ ಒಂದ್ ರೊಟ್ಟಿ ನೀನ್ ತಿನ್ನು. ಅತ್ತೆ ನೀವು ಬೆಳಗ್ಗೆ ಕೂಡ ಏನೂ ತಿಂದಿಲ್ಲ. ಸರಿ, ಅರ್ಧ ಅರ್ಧ ಎತ್ಕೊಳ್ಳೋಣ ನಾವಿಬ್ರು, ಸರಿನಾ? ಹಂಗಂತ ಅಂತಿದ್ದಾಗ್ಲೇ ಇಬ್ಬರಿಗೂ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅಷ್ಟರಲ್ಲೇ ಲೇಡಿ ಜೈಲರ್ ಬರ್ತಾರೆ. ಗೀತಾ, ಜೈಲರ್ ಸರ್ ನಿನ್ನ ಕರೀತಿದ್ದಾರೆ. ನನ್ನ? ಹಂಗಂತ ಅವಳು ಭಯ ಪಡ್ತಾಳೆ. ಆಮೇಲೆ ಧೈರ್ಯದಿಂದ ಅವಳು ಹೋಗಿ ನೋಡ್ತಾಳೆ. ಗೀತಾ, ನಿಮ್ ತಾಯಿ ಈ ಪ್ರಪಂಚದಲ್ಲಿಲ್ಲ. ನಿನ್ ತಾಯಿ ಬಿಟ್ಟು ಇರ್ತಾರಲಿಲ್ಲ. ಹಾಗಾಗಿ ಚಿಕ್ಕಂದಿನಿಂದ ಇಲ್ಲಿವರೆಗೂ ನೀನೀ ಜೈಲಲ್ಲಿದ್ದೆ. ಆದ್ರೆ ನೀನೀಗ ಜೈಲಲ್ಲಿ ಇರಕ್ಕಾಗಲ್ಲ. ನೀನೀಗ ಜೈಲಿಂದ ಹೋಗ್ಬೇಕು. ಮೇಲಿಂದ ಇದೆ ಆರ್ಡರ್. ಜೈಲರ್ ಸರ್, ನಾನು ಆಚೆ ಹೆಂಗ್ ಹೋಗೋದು? ನಮ್ಮ ಅತ್ತೆಯವರೆಲ್ಲ ಇಲ್ಲೇ ಇದ್ದಾರೆ. ನನ್ನ ಗಂಡ ನಮ್ಮ ಅತ್ತೆ ಮಾವನ ಬಿಟ್ಟು ನಾನು ಹೆಂಗ್ ಹೋಗಕ್ಕಾಗತ್ತೆ? ಅಷ್ಟರಲ್ಲೇ ಅವ್ರು ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ. ಗೀತಾ, ನೀನು ಹೊರಗಡೆ ಹೋಗ್ತೀಯಾ? ನಾನು ಬಯಸ್ತೀನಿ ನೀನು ಹೋಗ್ಬೇಕು ಅಂತ. ನಿನ್ನ ಜೀವನವನ್ನ ಜೈಲಿನ 4 ಗೋಡೆಯಲ್ಲಿ ಕಳೆಯೋದು ಬೇಡ. ನೀವೆಲ್ಲರೂ ಇಲ್ಲಿದ್ದೀರಾ, ಮತ್ತೆ ನಾನು ಒಬ್ಳೆ ಆಚೆ ಹೆಂಗಿರಕ್ಕಾಗತ್ತೆ? ಮತ್ತೆ ನಾನು ಏನ್ ಮಾಡಕ್ಕಾಗತ್ತೆ? ಗೀತಾ, ನನ್ನ ಗೆಳೆಯ ವಿಷ್ಣು, ನಾನು ಅವನ ಹತ್ರ ಮಾತಾಡಿದ್ದೀನಿ. ಅವನು ನಿನ್ನ ಕರ್ಕೊಂಡು ಹೋಗಕ್ ಬರ್ತಾನೆ. ನೀನು ಅವನ ಕುಟುಂಬದ ಜೊತೆ ಸ್ವಲ್ಪ ದಿನ ಇರು. ಆಮೇಲೆ ಕೆಲವು ತಿಂಗಳ ಮಾತಷ್ಟೇ. ಜೈಲರ್ ಸರ್ ಹೇಳ್ತಾ ಇದ್ದಾರೆ, ನಮ್ಮ ಒಳ್ಳೆ ನಡವಳಿಕೆ ನೋಡಿ ನಾವು ಬೇಗ ಜೈಲಿಂದ ಹೊರಗಡೆ ಹೋಗ್ತೀವಂತ. ಅಮ್ಮ ನೀನ್ ಹೋಗು, ನಮ್ಗೋಸ್ಕರ ಕಾಯ್ತಿರು, ನಾವು ಬೇಗ ಬಂದ್ಬಿಡ್ತೀವಿ. ಹೋಗಕ್ಕಿಷ್ಟ ಇಲ್ಲ ಅಂತಂದ್ರು ಅವರೆಲ್ಲ ಹೇಳ್ತಿದ್ದಾರೆ ಅಂತ ಅವಳು ಹೋಗ್ತಾಳೆ. ಜೈಲ್ ಆಚೆ ಸೂರಜನ ಫ್ರೆಂಡ್ ಆದ ವಿಷ್ಣು ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ. ಅವಳ ಕಣ್ಣಲ್ಲಿ ನೀರ್ ತುಂಬಿತ್ತು. ವಿಷ್ಣು ಹೆಂಡ್ತಿ ಮತ್ತೆ ಮಗು ಜೊತೆ ಜೀವಿಸ್ತಾ ಇದ್ದ. ಗೀತಾ ಅವರ ಕುಟುಂಬದ ಜೊತೆ ಕರೆತು ಮೆಲಿತು ಇರ್ತಾಳೆ. ಆದ್ರೆ ಅವಳಿಗೆ ತುಂಬಾ ಮನ್ಸು ಬೇಜಾರಾಗಿರತ್ತೆ. ಒಂದಿನ ಗೀತಾ ವಿಷ್ಣು ಅವ್ರ ಹೆಂಡ್ತಿ ಮಕ್ಕಳ ಜೊತೆಗೆ ದೇವಸ್ಥಾನದಿಂದ ಮನೆಗ್ ಬರ್ತಿರ್ತಾಳೆ. ಆಗ ವಿಷ್ಣುವಿನ ದೃಷ್ಟಿ ಅಲ್ಲೇ ಇದ್ದ ಸೂರಜ್ ಮೇಲೆ ಬೀಳುತ್ತೆ. ಆ ಗೀತಾ ಅತ್ತಿಗೆ ಇವನೇ ಆ ಕೇಶೋರಿಲಾಲ್ ಅಂದ್ರೆ. ಇವನಿಂದನೇ ಸೂರಜ್ ಕುಟುಂಬ ಜೈಲಲ್ಲಿದೆ. ಕಿಶೋರಿಲಾಲ್ ಯಾರಿಗೋ ಏನೋ ವಸ್ತು ಕೊಟ್ಟು ದುಡ್ಡನ್ನು ತಗೋತಾ ಇದ್ದ. ನಿಜ ಏನಂತ ಅವ್ರಿಗೆ ಕಣ್ಮುಂದೆ ಕಾಣಿಸುತ್ತೆ. ಅದರ ನಂತರ ಗೀತಾ ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆಮೇಲೆ ನಡೆದ ವಿಷಯವನ್ನು ಹೇಳ್ತಾಳೆ. ಆ ಒಂದು ವ್ಯಕ್ತಿ ಭಯದಿಂದ ಮಾಡಿರೋ ತಪ್ಪನ್ನು ಒಪ್ಕೋತಾನೆ. ಆಮೇಲೆ ಈಗ ಅವನು ಜೈಲಲ್ಲಿದ್ದಾನೆ. ಗೀತಾ, ಇವತ್ ನಿನ್ ಕಾರಣದಿಂದ ನನ್ನ ಪರಿವಾರ ನಿರ್ದೋಷಿ ಅಂತ ಸಾಬೀತಾಯ್ತು. ನಮ್ಮಿಲ್ಲಿದ್ದಂತ ಎಲ್ಲ ಅಪರಾಧ ಹೋಯ್ತು. ಇದು ಕೋರ್ಟಲ್ಲಿ ಸಾಬೀತಾಯ್ತು. ಹಾ ಸುಸ, ಇವತ್ತು ನಿನ್ನ ಕಾರಣದಿಂದ ನಾವು ಊರಲ್ಲಿ ಗೌರವದಿಂದ ಬದುಕ್ಬೋದು. ವಿಷ್ಣು, ನಿನ್ ರೀತಿ ಗೆಳೆಯ ಯಾರೂ ಸಹ ಬರೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ದೇವರೇ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಮ್ಮ ಪ್ರಾರ್ಥನೆಯನ್ನು ನೀನ್ ಕೇಳಿದ್ಯಾ. ನಮ್ಮ ಕುಟುಂಬದ ಸಂತೋಷ ಮತ್ತೆ ನಮ್ಗೆ ಸಿಕ್ಕಿದೆ. ಸೂರಜ್ ಮತ್ತೆ ಕೆಲ್ಸ ಮಾಡಕ್ಕೆ ಶುರು ಮಾಡ್ತಾನೆ. ಮತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ಸರಿ ಆಗ್ಬಿಡತ್ತೆ. ಸೋನು. ಅಪ್ಪ, ನಡಿ, ತುಂಬಾ ಬಿಸಿಲಾಗ್ತಾ ಇದೆ. ಈಗ ಮನೆಗೆ ಹೋಗೋಣ. ಈಗ ಆಗ್ತಾ ಇಲ್ಲ. ನಾನು ನಿಮ್ಗೆ ಹೇಳಿದೆ, ಇದು ಇರ್ಲಿ ಬಿಡಿಯಪ್ಪ, ನಾನು ಮಾಡ್ತೇನೆ. ಹೇಳಿದ್ದೆ, ಆದ್ರೆ ನೀನು ಒಬ್ಬನೇ ಹೇಗ್ ಮಾಡ್ತೀಯಾ? ಇಷ್ಟು ದೊಡ್ಡ ಜಮೀನು ತಯಾರು ಮಾಡೋದಕ್ಕೆ ಸಮಯ ಹಿಡಿಯುತ್ತಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ನೀವು ಮನೆಗೆ ಹೋಗಿ ನಾನು ಮಾಡ್ತೀನಿ. ಇಲ್ಲ, ನೀನು ಜೊತೆಲ್ ಬಾ. ರೋಟಿ ತಿನ್ಕೊಂಡು ಮತ್ತೆ ಸಾಯಂಕಾಲ ಬರೋಣ. ಅಪ್ಪ, ಅಷ್ಟಲ್ಲೇ ಕತ್ಲಾಗ್ಬಿಡುತ್ತೆ. ನೀವು ನಡೀರಿ, ನಾನು ಬರ್ತೀನಿ. ಅರೆ ಹಠ ಮಾಡ್ಬೇಡ, ಬಾ ನನ್ ಜೊತೆ. ಇವತ್ತು ರಜಾ ಅನ್ಕೋ. ಅಪ್ಪ, ರೈತನಿಗೆ ಯಾವತ್ತೂ ರಜಾ ಇರೋದಿಲ್ಲ. ಅರೆ ನಾನು ಹೇಳಿದ್ನಲ್ಲ, ರಜಾ ಆಯ್ತು. ನೀಗ ನಡಿ, ಬಾ ನನ್ ಜೊತೆಗೆ. ಇದೊಂದು ಚಿಕ್ಕ ಕುಟುಂಬದ ಕಥೆಯಾಗಿತ್ತು. ಕಿಶನ್ ಮಗಳಾದ ಗಂಗಾ, ಮಗನಾದ ಸೋನು ಮತ್ತೆ ಅವರ ಹೆಂಡತಿಯ ಜೊತೆ ಜೀವಿಸ್ತಿದ್ದ. ಊರೇನೂ ಅಷ್ಟು ದೊಡ್ಡದಾಗಿರ್ಲಿಲ್ಲ. ಎಲ್ಲಾರ ಮನೇನೂ ತುಂಬಾ ದೂರ ದೂರ ಇರ್ತಿತ್ತು. ಕಿಶನ್ ಅವರ ಮನೆ ಕೂಡ ತೋಟದಿಂದ ತುಂಬಾನೇ ದೂರ ಇರ್ತಿತ್ತು. ಮನೆಗ್ ಬರ್ತಾರೆ. ಬಂದ್ರ ಇಬ್ರು? ಬನ್ನಿ ಬನ್ನಿ, ನಿಮ್ಗೆ ಊಟ ಬಡಿಸ್ತೀನಿ. ಮತ್ತೆ ಕೆಲ್ಸ ಎಲ್ಲ ಮುಗೀತಾ? ಇಲ್ಲಮ್ಮ, ಅಪ್ಪ ಇವತ್ತು ರಜಾ ಮಾಡು ಅಂದ್ರು. ನನ್ನನ್ನು ಹಾಗೆ ಕರ್ಕೊಂಬಂದ್ಬಿಟ್ರು. ಏನು ರಜಾನಾ? ಅರ್ಥ ಆಗಿಲ್ಲ. ಅರೆ ಗಂಗಾ, ಹೊರಗಡೆ ಹೋಗ್ ನೋಡು ಎಷ್ಟೊಂದು ಬಿಸಿಲಿದೆ ಅಂತ. ಯಾರಿಗಾದ್ರೂ ಆರೋಗ್ಯ ಹಾಳಾದ್ರೆ ಇನ್ನೂ ಕಷ್ಟ. ಮತ್ತೆ ಮೋನ ಇಲ್ಲೋದ್ಲು? ಅವಳು ನೀರ್ ತರಕ್ ಹೋಗಿದ್ದಾಳೆ. ಅಪ್ಪ, ಎಷ್ಟು ಸಾರಿ ಹೇಳಿದೆ ನಿಮ್ಗೆ ಒಂದು ನಲ್ಲಿ ಹಾಕಿ ಅಂತ. ಮೊದ್ಲು ಅಮ್ಮ, ಈಗ ಅಮಾಯಕ ಮೋನ ಎಷ್ಟು ದೂರದಿಂದ ನೀರು ತರ್ತಾರೆ. ಏನಾಯ್ತು ಮಗನೆ? ನೀವಿಬ್ರು ಕೂಡ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತೀರಾ? ಆದ್ರೆ ನಲ್ಲಿ ಇರ್ಬೇಕಲ್ವಾ? ಸರಿ ಹೇಳ್ತಾ ಇದೀಯ ನೀನು. ಸರಿ ನಡಿ, ಈ ಬಾರಿ ಫಸಲು ಬಂದ್ಮೇಲೆ ಎಲ್ಲದಕ್ಕಿಂತ ಮೊದಲು ನಲ್ಲಿ ಹಾಕಿಸ್ತೀನಿ. ಸೋನು ಕಿಶನ್ ಹತ್ರ ಪ್ರಮಾಣ ತಗೊಂಡ ತಕ್ಷಣ ಅವನಿಗೆ ಸಂತೋಷ ಬರುತ್ತೆ. ಮತ್ತೆ ಅವನು ಊಟ ಮಾಡಕ್ಕೆ ಶುರು ಮಾಡ್ತಾನೆ.
ಅದು ರೀ ನಿಮ್ಮತ್ರ ಏನೋ ಕೇಳ್ಬೇಕಂತಿದ್ದೆ. ಹಾ ಹೇಳು ಗಂಗಾ. ಅವಳಿಗೆ ಮದ್ವೆ ಮಾಡೋದಿದ್ಯಾ ಇಲ್ವಾ? ಹಾ ಮಾಡೋಣ, ತುಂಬಾ ಜೋರಾಗಿ ಮಾಡೋಣ. ಇರ್ಲಿ ಬಿಡಿಯಪ್ಪ, ನಮ್ಗೇನ್ ಕಷ್ಟ ಕಡಿಮೆ ಇದೆಯಾ? ಮತ್ತೊಂದು ತಗೋಬೇಕಾ? ಬೇಗ ಅವನಿಗೆ ಮದ್ವೆ ಆದ್ರೂ ಮಾಡಿದ್ರೆ ಪಾಪ ಅವನ್ ಲೈಫ್ ಕೂಡ ಚೆನ್ನಾಗಿರತ್ತೆ ರೀ. ಏನಂತೀರಾ? ಸೊಸೆ ಮನೆಗ್ ಬಂದ್ರೆ ನಮ್ಮ ಹಣೆ ಬರಹ ಕೂಡ ಬದ್ಲಾಗತ್ತೆ. ಹೌದು, ಅಮ್ಮ ಹೇಳೋ ಸರಿನೇ ಅಲ್ವಾ? ಅಮ್ಮ, ನೀನು ಹೇಳ್ತಾರದ್ ನೋಡಿದ್ರೆ ಆಕೆ ಬಂದ್ಮೇಲೆ ಆಕಾಶದಿಂದ ಹಣ ಉದುರೋ ತರ ಹೇಳ್ತಾ ಇದೀಯ. ಮೊದಲು ಸ್ವಲ್ಪ ಹಣ ಉಳಿತಾಯ ಮಾಡೋಣ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ತುಂಬಾ ತಿಂಗಳು ಕಳೆದು ಹೋಗತ್ತೆ. ಕಿಶನಿನ ಬೆಲೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಈ ಸಲ ಅವನು ಒಳ್ಳೆ ರೇಟ್ಗೆನೆ ಮಾರಿರ್ತಾನೆ. ಅವನು ಪಾಪ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿರ್ತಾನೆ. ಅವರು ಪ್ರಮಾಣ ಮಾಡ್ದಂಗೆ ಮನೆಯಲ್ಲಿ ಅವರು ಒಂದು ಹ್ಯಾಂಡ್ ಪಂಪ್ನ ಹಾಕಿಸ್ತಾರೆ. ಹಾ, ನೀರು ಸಿಹಿಯಾಗಿದೆ. ಸೋನೂರಪ್ಪ, ನೀವು ತುಂಬಾ ಒಳ್ಳೆ ಕೆಲ್ಸ ಮಾಡಿದೀರಾ. ನೋಡ್ರಿ, ದೊಡ್ಡ ಖರ್ಚೇನಾದ್ರೂ ಬರಕ್ ಮುಂಚೆನೆ ಸೋನುಗೆ ಮದ್ವೆ ಮಾಡೋದ್ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಅವನಿಗೋಸ್ಕರ ಒಂದು ರೂಮ್ ಕೂಡ ಕಟ್ಸ್ಬಿಡಿ. ಅಲ್ಲಮ್ಮ, ಈಗ ತಾನೇ. ಬಾಯ್ ಮುಚ್ಚು. ನೀನೇನ್ ಹೇಳ್ದೆ? ಫಸ್ಟ್ ಬೋರ್ ಹಾಕ್ಸ್ಬೇಕು ಅಂತ. ಆಯ್ತಲ್ವಾ ಕೆಲ್ಸ? ಇವಾಗ ಏನ್ ಮಾಡೋದು? ಅಮ್ಮನ ಮಾತು ಕೇಳಿಸ್ಕೊಂಡು ಸುಮ್ನೆ ಆಗ್ಬಿಡ್ತಾನೆ. ಅವತ್ತಿಂದ ಅವರು ಸೋನುಗೋಸ್ಕರ ಒಂದು ಒಳ್ಳೆ ಹುಡುಗಿನ ಅವರು ಹುಡುಕ್ತಾ ಇರ್ತಾರೆ. ಏನಾಯ್ತಮ್ಮ, ಒಪ್ಕೊಂಡ್ರಾ? ಹಾ, ಆಯ್ತಾಯ್ತು. ಹುಡುಗಿ ನನಗೆ ತುಂಬಾನೇ ಇಷ್ಟ ಆದ್ಲು. ಅವಳ ಹೆಸರು ರಾಧಿಕಾ. ಚೆನ್ನಾಗೆ ಓದಿರೋ ಹುಡುಗಿ ಕೂಡ. ಆದ್ರೇನಮ್ಮ? ಅವ್ರಪ್ಪನಿಗೆ ಪಾಪ ಯಾವಾಗ್ಲೂ ಮೈ ಹುಷಾರಿರೋದಿಲ್ಲ, ಅಮ್ಮನೂ ಇಲ್ಲ. ಆದ್ರೆ ನನಗ್ ಹುಡುಗಿ ತುಂಬಾ ಇಷ್ಟ ಆದ್ಲು. ಅದಕ್ಕೆ ಪಕ್ಕ ಮಾಡ್ಕೊಂಡ್ ಬಂದ್ಬಿಟ್ಟೆ. ನನಗೆ ತುಂಬಾ ಬುದ್ಧಿವಂತೆ ಅನಿಸ್ತು. ನಾವು ಹಾ ಅಂತ ಹೇಳಿದೇವಿ. ಈಗ ಮದುವೆ ಏರ್ಪೋರ್ಟ್ ಮಾಡ್ಬೇಕು. ಮತ್ತೆ ಅವರಿಬ್ಬರಿಗೂ ಮದ್ವೆ ಮಾಡ್ತಾರೆ. ಅದು ಮಾತ್ರ ಅಲ್ದೆ, ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದಿದ ತಕ್ಷಣ ಎಲ್ಲಾ ಜವಾಬ್ದಾರಿನೂ ಅವಳೇ ತಗೋತಾಳೆ. ಈ ಚಿಕ್ಕ ಕುಟುಂಬದಲ್ಲಿ ಯಾವಾಗ್ಲೂ ಸಂತೋಷನೇ ತುಂಬಿತ್ತು. ಒಂದಿನ, ಅತ್ತೆ, ಈ ಊರು ತುಂಬಾ ಚಿಕ್ಕದಾಗಿದೆ, ಮನೆಗಳೇ ಕಾಣಿಸ್ತಾ ಇಲ್ಲ. ಹೌದಮ್ಮ, ಅದು ಯಾವಾಗ್ಲೂ ಹಿಂಗೇ ಇರೋದು. ಅವ್ರವ್ರ ಮನೆಗಳಲ್ಲಿ ಅವ್ರಿರ್ತಾರೆ, ಅವ್ರವ್ರ ಕೆಲ್ಸ ಅವ್ರು ನೋಡ್ಕೋತಾರೆ. ಯಾರ ಕತೆಗೂ ಯಾರು ಹೋಗಲ್ಲ, ಅವ್ರವ್ರ ಸಂತೋಷ ಅವ್ರವ್ರದು. ಇದು ಈ ಹೈವೇ ಯಾ ಕಡೆ ಹೋಗುತ್ತೆ? ಇದು ದಿಲ್ಲಿ ಕಡೆ ಹೋಗುತ್ತೆ ಮಗಳೇ. ನೀವ್ ಯಾವಾಗ್ಲಾದ್ರೂ ಹೋಗಿದ್ದೀರಾ? ಹಾ, ನಿಮ್ಮ ಮಾವ ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಬಿಡು. ಒಬ್ಬ ರೋಡ್ ಹೆಂಗಿದೆ ಗೊತ್ತಾ ಮಗಳೇ? ಜರ್ರು ಅಂತ ಹೋಗ್ಬಿಟ್ಟ ಬಸ್ ಅವನು. ಹಾಗಾದ್ರೆ ಇಲ್ಲಿಂದ ದಿಲ್ಲಿ ತುಂಬಾ ಹತ್ರ ಅನ್ಸತ್ತಲ್ಲ ಅತ್ತೆ? ಆದ್ರೆ ನೀನ್ ಯಾಕೆ ಕೇಳ್ತಿದ್ಯಮ್ಮ? ಏನಿಲ್ಲ, ಸುಮ್ನೆ ಕೇಳ್ತಿದ್ದೆ ಅಷ್ಟೇ. ಗಗ್ಗ ಯಾಕೆ ಕೇಳ್ತಿದ್ದಾಳೆ ಈ ತರ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಮತ್ತೆ ಒಂದಿನ ಅವರಿಬ್ರು ತಲೆ ಹಿಡ್ಕೊಂಡ್ ಕೂತಿರ್ತಾರೆ. ಆಗ ಮನೆ ಸೊಸೆ ಚಾಯ್ ತಗೊಂಬರ್ತಾಳೆ. ಏನಾಯ್ತು ಮಾವ, ಏನಾದ್ರೂ ಪ್ರಾಬ್ಲಮಾ? ಮಗಳೇ, ಈ ಬಾರಿ ತುಂಬಾ ವಿಪತ್ತಾಗಿದೆ. ಈ ಬಾರಿ ಮಳೆ ತುಂಬಾ ಕಡಿಮೆ ಆಯ್ತು. ಪೂರ್ತಿ ಬೆಳೆ ಒಣಗ್ತಾ ಇದೆ. ಅಮಾಯಕ ಸೋನು ನಲ್ಲಿಯಿಂದ ನೀರು ತುಂಬಿಸಿ ಆಗ್ತಾ ಇದ್ದಾನೆ. ನಮ್ಮ ಪರಿವಾರಕ್ಕೆ ತುಂಬಾನೇ ದುರದೃಷ್ಟ ಬಂದಿದೆ. ಆದ್ರೆ ಹೋದ್ಸಲ ಚೆನ್ನಾಗ್ ಮಳೆ ಬಂದಿತ್ತಲ್ವಾ? ರಾಧಿಕಾ, ಆಗ್ ಬಂದಂತ ಮಳೆಗೆ ಅರ್ಧ ಬೆಳೆ ಕೊಚ್ಕೊಂಡು ಹೋಯ್ತು. ರೈತರದೆಲ್ಲ ಇದೇ ಸಮಸ್ಯೆನೆ. ಮಳೆ ಕಡಿಮೆ ಬಂದ್ರೆ ಕಷ್ಟ, ಮತ್ತೆ ಹೆಚ್ಚಾದ್ರೂ ಕಷ್ಟ. ಅಯ್ಯೋ, ಏನ್ ಮಾಡೋದೋ ಗೊತ್ತಿಲ್ಲ. ಮೋನಾಗ ಬೇರೆ ಮದ್ವೆ ಮಾಡ್ಬೇಕು. ನೀ ದೇವ್ರ ಈ ತರ ಮಾಡ್ತಿದ್ರೆ ನಾವ್ ಹೆಂಗ್ ಸಂಪಾದನೆ ಮಾಡೋದು? ಭರವಸೆ ಇಡು ಗಂಗಾ, ಎಲ್ಲ ಸರಿ ಹೋಗುತ್ತೆ. ಅವಳ ಕುಟುಂಬ ತುಂಬಾ ಬೇಜಾರಾಗಿರೋದನ್ನ ನೋಡಿ ಅವಳು ಬೇಜಾರಾಗತ್ತೆ. ಅದಕ್ಕೆ ಅವಳು ಅವ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಮಾವ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಮಗಳೇ, ಹೇಳು, ಏನ್ ವಿಷಯ? ಮೋನ ಮದ್ವೆಗೆ ನಿಮ್ಗೆ ಎಷ್ಟು ದುಡ್ಡು ಬೇಕು? ಯಾಕೆ ಆ ರೀತಿ ಯಾಕೆ ಕೇಳ್ತಾ ಇದೆ ಮಗಳೇ? ಹೇಳಿ ಮಾವನವ್ರೆ. 5 ಲಕ್ಷ ಆದ್ರೂ ಬೇಕಾಗತ್ತಮ್ಮ. 2 ಲಕ್ಷ 3 ಲಕ್ಷ ಇದೆ ಅನ್ಸತ್ತೆ ಬ್ಯಾಂಕಲ್ಲಿ. ಇನ್ನು 2 ಲಕ್ಷ ಬೇಕು. ಏನ್ ಮಾಡೋದು? ನನ್ನತ್ರ ಒಂದು ಉಪಾಯ ಇದೆ. ನೀವು ಒಪ್ಕೊಂಡ್ರೆ ಓಕೆನೆ. ಹೇಳು ರಾಧಿಕಾ. ನೋಡಿ, ಈ ಮಧ್ಯೆ ಈ ಟೌನಲ್ಲಿರೋರ್ಗೆ ಫಾರ್ಮ್ ಹೌಸ್ ಅಂದ್ರೆ ತುಂಬಾನೇ ಶೋಕಿ ಇದೆ. ನಮ್ಮ ತೋಟ ಹೈವೇ ಹತ್ರ ಇದೆ ಅಲ್ವಾ? ತುಂಬಾ ದೂರ ಏನಿಲ್ಲ ದಿಲ್ಲಿಗೆ. ಆದ್ರೆ ಆ ಕಡೆ ಈ ಕಡೆ ಹೋಗೋರೆಲ್ಲರೂ ಬರ್ತಾರೆ. ನಾವು ಆ ರೋಡ್ನ ಮಾತ್ರ ಸರಿ ಮಾಡಿದ್ರೆ ಸರಿ ಆಗತ್ತೆ. ಬೌಂಡ್ರಿ ಮಾತ್ರ ಸೆಟ್ ಮಾಡ್ಬೇಕು. ಮತ್ತೆ ಫಾರ್ಮ್ ಹೌಸ್ಗೆ ಒಂದು ಒಳ್ಳೆ ಹೆಸರಿಡ್ಬೇಕು. ಮಗಳೇ, ನಿನ್ ಮಾತೇನು ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? 3 ಲಕ್ಷ ನಮ್ಗೆ ಉಪಯೋಗ ಆಗತ್ತೆ. ಚೆನ್ನಾಗ್ ಬಿಸ್ನೆಸ್ ನಡೆದ್ರೆ ಮೋನ ಮದ್ವೆ ನಾವು ತುಂಬಾ ಚೆನ್ನಾಗ್ ಮಾಡ್ಬೋದು. ನನಗೂ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಮಾರನೇ ದಿನನೇ ಅವರು ಎಲ್ಲ ತಯಾರಿನೂ ಶುರು ಮಾಡ್ಬಿಡ್ತಾರೆ. ಕುಟುಂಬದವರೆಲ್ಲ ಸೇರ್ಕೊಂಡು ಎಲ್ಲ ರೆಡಿ ಮಾಡಕ್ ಶುರು ಮಾಡ್ತಿರ್ತಾರೆ. ಮತ್ತೆ ಅವರು ಆ ಬೌಂಡ್ರಿನೂ ಹಾಕ್ತಾರೆ. ಅದು ಮಾತ್ರ ಅಲ್ಲದೆ ಆ ರಸ್ತೆ ಕೂಡ ಸರಿಯಾಗಿ ಮಾಡ್ಬಿಡ್ತಾರೆ. ಮತ್ತೆ ಅವ್ರು ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ತಾರೆ. ಮತ್ತೆ ತೋಟದ ನಡುವೆನೆ ಒಂದು ಚಿಕ್ಕ ಸುಂದರವಾದ ಮನೆ ಕಟ್ಬಿಡ್ತಾರೆ. ಕುಟುಂಬದವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಮತ್ತೆ ಮಾರನೇ ದಿನ, ಹಲೋ, ನನ್ನ ಹೆಸರು ರಾಹುಲ್. ನಾನು ಡೆಲ್ಲಿಯಿಂದ ಬಂದಿದ್ದೇನೆ. ಈ ರೆಸಾರ್ಟ್ ಮೊದಲನೇ ಬಾರಿಗೆ ನೋಡಿದೆ.
ಇದು ಬೆಳಗ್ಗೆ ಮತ್ತೆ ಸಂಜೆಗೆ ಸ್ಪೇಸ್ ಅವೈಲೇಬಲ್ ಇದೆಯಾ? ಆಹಾ ಖಂಡಿತ. ಏನ್ ಫಂಕ್ಷನ್ ರೀ? ನನ್ನ ಮಗನದು ಬರ್ತ್ಡೇ. ಕೇಟ್ರಿಂಗ್ ನಾನೇ ನೋಡ್ಕೊಂತೀನಿ, ಕೇವಲ ನೀವು ನಮಗೆ ಜಾಗ ಕೊಡಿ. ನನ್ನ ಬಜೆಟ್ 20,000. ಅದು ನಿಮಗೆ ನಡೆಯುತ್ತಾ? ಹಾ ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇದು ತಗೊಳ್ಳಿ 10,000 ಅಡ್ವಾನ್ಸ್. ರಾಧಿಕಾನ ಪ್ಲಾನ್ ತುಂಬಾನೇ ಚೆನ್ನಾಗಿತ್ತು. 2 ದಿನದ ನಂತರ ರಾಹುಲ್ ಮಗನ ಬರ್ಡೇ ಅಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಅದು ಮಾತ್ರ ಅಲ್ಲದೆ ಅವ್ರಿಗೆ ತುಂಬಾ ಚೆನ್ನಾಗಿ ಸಂಪಾದನೆ ಕೂಡ ಆಗತ್ತೆ. ಇದೇ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಈ ರೆಸಾರ್ಟ್ ಬಗ್ಗೆ ಗೊತ್ತಾಗತ್ತೆ ಮತ್ತೆ ಎಲ್ಲರೂ ಬರ್ತಿದ್ರು. ರಾಧಿಕಾ ಮತ್ತೆ ಅವರ ಕುಟುಂಬದವರಿಗೆ ಚೆನ್ನಾಗಿ ದುಡ್ಡು ಸಂಪಾದನೆ ಆಗ್ತಿತ್ತು. 2 ವರ್ಷದ ನಂತರ ಅಣ್ಣ ಬೇಗ ಊಟ ಬಡಿಸಿ, ಎಲ್ಲರೂ ಬರ್ತಿದ್ದಾರೆ. ಮೇಡಮ್ ಹೇಗೆ ಹಾಕ್ತೀನಿ. ಮೋನಾ ರೆಡಿ ಆದ್ಯಾ ಇಲ್ವಾ? ಮೋನಾ, ಅರೆ ಟೈಮ್ ಆಗ್ತಿದೆ ಮೋನಾ. ನೋಡ್ತಿದ್ಯಾ ರಾಧಿಕಾ ನಿನ್ನ ನಾದ್ನಿನ? ಹಾ ದೇವತೆ ತರ ಇದ್ದಾಳೆ ಬಿಡಿ. ಎಲ್ಲ ನಿಮ್ಮಿಂದಾನೇ ಅತ್ಗೆ, ನನ್ನಿಂದ ಅಲ್ಲ ನಮ್ಮೆಲ್ಲರಿಂದ. ನೋಡು, ನಿನ್ನ ಮಗುವಿನ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ರೆಸಾರ್ಟ್ ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಬೇಗ ಬುಕಿಂಗ್ ಮಾಡ್ಕೋ, ಮರ್ತೋಗ್ಬೇಡ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।